ಹಾಯ್ ಹಲೋ ಬನ್ನಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಮೊದಲದಾಗಿ ನಮ್ಮ ಯಜಮಾನರಿಗೆ ತುಂಬ ಇಷ್ಟವಾದ ಗಸಗಸೆ ಪಾಯಸ. ಸೊ ಈಗ ಅಕ್ಕಿ ಹುರಿದಾದ ನಂತರ ಈಗ ಗಸಗಸೆ ಹಾಕ್ಕೊತಿದ್ದೀನಿ. ಗಸಗಸೆ ಚಟಪಟ ಅನ್ನೋಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೊಬೇಕು. ಈಗ ಒಂದು ತಟ್ಟೆಲಿ ಹಾಕಿಟ್ಟು ಅದನ್ನು ಆರಕ್ಕೆ ಬಿಟ್ಟು ಇಡಿಯಷ್ಟು ಒಣಕಾಯಿ ಹಾಕ್ಕೊತಿದ್ದೀನಿ, 2 ಏಲಕ್ಕಿ ಹಾಕ್ಕೊತಿದ್ದೀನಿ, 3 ಗೋಡಂಬಿ ಹಾಕ್ತಾಯಿದ್ದೀನಿ, 5 ಬಾದಾಮ್ ಹಾಕ್ಕೊತಿದ್ದೀನಿ, ಹುರಿದಿರೋಂಥ ಅಕ್ಕಿ ಗಸಗಸೆ ಹಾಕ್ಕೊತಿದ್ದೀನಿ. ಇದೊಂದು ತರ್ತರಿಯಾಗಿ ರುಬ್ಕೊಂಬರಬೇಕು. ರುಬ್ಕೊಂಬಂದೆ ತರ್ತರಿ ಆಗಿರ್ಬೇಕೀಗ. ತರ್ತರಿ ಆಗಬೇಕು, ಯಾಕಂದರೆ ಅದು ಹಾಲು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ಅದು ತರ್ತರಿ ಆಗಿರುತ್ತೆ. ಸೊ ಹಂಗಾಗಿ ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ನುಣ್ಣಗೆ ಎಷ್ಟು ಫೇಸ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ರುಬ್ಕೊಂಬರಬೇಕು. ಆನಂತರ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಬೆಲ್ಲ ಕರಸ್ಕೊಬೇಕು. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಇಟ್ಟು ಅದು ಕರಗಷ್ಟು ನೀರು ಹಾಕ್ಕೊತಿದ್ದೀನಿ. ಅದು ಫುಲ್ಲೆಲ್ಲ ಕರಗಬೇಕು. ಫುಲ್ಲೆಲ್ಲ ಕರಗಿ ಆದ ನಂತರ ಈಗ ಜಲ್ಡಿ ತೊಗೊಂಡು ಚೋಸ್ಕೊತಿದ್ದೀನಿ. ಅದೇ ರುಬ್ಕೊಂಡಿರೋಂಥ ಪೇಸ್ಟ್ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಜಾಸ್ತಿ ಅದು ಹಾಕೊಂಡ ನಂತರ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರಲ್ಲ. ಒಂದು 3 ಏಟು ಕುದಿ ಬಂದರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಸೊ ಅದು ಚೆನ್ನಾಗಿ ಮಿಕ್ಸ್ ಹೊಡೆದ ನಂತರ ಆನಂತರ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಕಂಟೆಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸೊ ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಯಾವ ಫ್ಲೇವರ್ ಇದ್ದರೂ ಓಕೆ, ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆನಂತರ ಒಣ ಕೊಬ್ಬರಿ ಹಾಕ್ಕೊತಿದ್ದೀನಿ, ತುರಿದು ಇಟ್ಕೊಂಡಿರೋಂಥದ್ದು. ಆಪ್ಷನಲ್ ಇದು, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಕೆಳಗೆ ಕೈ ಆಡಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ, 3 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ನಾನು ಮಾಡಿರೋಂಥ ಅಡುಗೆಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಮನೇಲಿ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ತಿಂಗಳಲ್ಲಿ 1 ಟೈಮಾರು ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನಿದ್ದೆ ಇಲ್ಲದೆ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ ಇದು ಮಾಡಿಸಿದ್ದು ಗಸಗಸೆ ಪಾಯಸ ಅಂತ ಹೇಳಿದ್ರು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಯುಗಾದಿ.